ಹಲೋ ಎವ್ರಿವನ್, ಇವತ್ತು ನಾವು ಸ್ಟೇಟ್ ಲೆವೆಲ್ 10th ಮ್ಯಾಥ್ಸ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ. ಇವಾಗ ಸೆಕೆಂಡ್ ಪಾರ್ಟ್ ಸಾಲ್ವ್ ಮಾಡ್ತಾ ಇದ್ದೀವಿ. ಫಸ್ಟ್ ಪಾರ್ಟ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ಲಿಂಕ್ ಹಾಕಿರ್ತೀನಿ, ಅಲ್ಲೋಗಿ ನೋಡಿ ಆಯಿತಾ. ಫೋರ್ತ್ ಮೇನ್ 25th ಕ್ವೆಶನ್. ಇದರಲ್ಲಿ 2 ಇಂಟೀಜರ್ಸ್ ಕೊಟ್ಟಿದ್ದಾರೆ, 510 ಮತ್ತು 92. ಅದರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆ್ಯಂಡ್ ವೆರಿಫೈ ದಟ್ LCM into SCF is equal to product of these 2 integers. Okay, first 510 ಮತ್ತು 92ದು LCM ತೆಗೆಯೋಣ. 510 ಯಾವ್ಯಾವ ಟೇಬಲಿಂದ ಹೋಗುತ್ತೆ, ಫಸ್ಟ್ 2 ತೆಗೆಯೋಣ. 2 2s are 4, 1 carry 2 5s are 10, 5s are 5 5s are 25, 1s are 3s are 3 1s are 3, 3 7s are 21, 17s are. So 510ಗೆ 2 into 5 into 3 into 17. ಇಲ್ಲಿ 92ಗೆ 92 ಫಸ್ಟ್ 2 ಇಂದ ಹೋಗೋಣ. 2 4s are 8, 1 carry 6s are 2s are 2 2s are 4, 2 3s are and 23. So 92ಗೆ 2 into 2 into 23. ಓಕೆ, ಇಲ್ಲಿ HCF ತೆಗೆಯೋಣ. HCF ಬಂದ್ಬಿಟ್ಟು 2. ಓಕೆ, ಆ್ಯಂಡ್ LCM 2 ಇಂಟು ಇದು 5 ಇಂಟು 3 ಇಂಟು 17 ಇಂಟು 2 ಇಂಟು 23. ಇವಾಗ ಇಲ್ಲಿ ಏನು ಕೇಳಿದ್ದಾನೆ, HCF ಇಂಟು LCM ಅಲ್ಲ. ಎಲ್ಲನೂ ಮಲ್ಟಿಪ್ಲೈ ಮಾಡಿದಾಗ ನಮಗೆ 2000. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 23,460 ಬರುತ್ತೆ. ನೆಕ್ಸ್ಟ್ ಈ HCF ಇಂದ ಇಂಟು 2s, ಸೊ 46,920. ಆ್ಯಂಡ್ ಪ್ರಾಡಕ್ಟ್ ಆಫ್ ದೀಸ್ 2 ಇಂಟೀಜರ್ಸ್ ಯಾವುದು, ಪ್ರಾಡಕ್ಟ್ ಆಫ್ 510 ಇಂಟು 92, ಇದ್ರದ್ದು ಪ್ರಾಡಕ್ಟ್ ಬಂದು ಕೂಡ 46,920. So these are equal. Okay, hence it's proved. Question number 26. Okay, ಈ ಪಾಲಿನಾಮಿಯಲ್ 6x ಸ್ಕ್ವೇರ್ ಮೈನಸ್ 7x ಮೈನಸ್ 3ಗೆ ಝೀರೋಸ್ ಆ್ಯಂಡ್ ಕೊಯಿಫಿಷಿಯಂಟ್ದು ರಿಲೇಷನ್ಶಿಪ್ ನೋಡೋಣ. P of x is equal to 6x ಸ್ಕ್ವೇರ್ ಮೈನಸ್ 7x ಮೈನಸ್ 3. ಫಸ್ಟು ಎಕ್ಸಿಗೆ ರೂಟ್ಸ್ ಕಂಡಿಡ್ಕೊಳ್ಳೋಣ. ಅಲ್ಲಿಂದ ಆಲ್ಫಾ ಮತ್ತು ಬೀಟಾ ಸಿಗುತ್ತೆ. ಅಲ್ಲಿಂದ ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆಫ್ ಝೀರೋಸ್ ಮಾಡೋಣ. 6x ಸ್ಕ್ವೇರ್ ಮೈನಸ್ 7x ಮೈನಸ್ 3. ಓಕೆ, ಫ್ಯಾಕ್ಟ್ರೈಸೇಷನಿಗೆ 6 3s are 18. 18ಅಲ್ಲಿ ಯಾವ ಟೇಬಲ್ ಬರುತ್ತೆ ಅಂತಂದರೆ 9 2s are 18. ಇಲ್ಲಿ ನೆಗೆಟಿವ್ ಸಿಂಬಲ್ ಇದೆ, ಸೊ ಬಿಗ್ಗರ್ ನಂಬರಿಗೆ ನೆಗೆಟಿವ್ ಹಾಕ್ತೀವಿ. ಆ್ಯಂಡ್ ಡಿಫ್ರೆನ್ಸ್ ಇದೆ, ಸೊ ಛೋಟಾ ನಂಬರಿಗೆ ಪಾಸಿಟಿವ್. ಸೊ 6x ಸ್ಕ್ವೇರ್ ಮೈನಸ್ 9x ಪ್ಲಸ್ 2 ಮೈನಸ್ 3 ಇಸ್ ಈಕ್ವಲ್ ಟು 0. 3 ಕಾಮನ್ ತೆಗಿಬೋದು ಇದರಲ್ಲಿ, 3x. ಸೊ ಇದರಲ್ಲಿ 3 2s are 6 ಅಲ್ಲ. 2x ಮೈನಸ್ 3 ಪ್ಲಸ್ ಇದರಲ್ಲಿ ಏನು ಕಾಮನ್ ತೆಗಿಯೋಕ್ಕಾಗಲ್ಲ, 1. ಸೊ 2x ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ 3x ಪ್ಲಸ್ 1 ಇಸ್ ಈಕ್ವಲ್ ಟು 0. 2x ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ x ವ್ಯಾಲ್ಯೂ ಬಂದ್ಬಿಟ್ಟು ಮೈನಸ್ 1/3. ಇಲ್ಲಿ x ವ್ಯಾಲ್ಯೂ ಬಂದ್ಬಿಟ್ಟು ಪ್ಲಸ್ 3/2. ಇದು ಆಲ್ಫಾ ಅಂತ ತೊಗೊಳ್ಳೋಣ, ಇದು ಬೀಟಾ ಅಂತ ತೊಗೊಳ್ಳೋಣ. ಓಕೆ, ಇಲ್ಲಿ ಸಮ್ ಆಫ್ ಝೀರೋಸ್ ನಮಗೆ ಗೊತ್ತು, is equal to alpha plus beta is equal to minus b by a. ಓಕೆ, ಆಲ್ಫಾ ಇಲ್ಲಿ ಏನು ತೊಗೊಂಡಿದ್ದೀವಿ, ಮೈನಸ್ 1/3 ಪ್ಲಸ್ ಬೀಟಾ ಪ್ಲಸ್ 3/2. ಓಕೆ, ಇದೆಲ್ಲ LCM ತೆಗೆಯೋಣ. ಇದು LCM ತೆಗೆದಾಗ ನಮಗೆ 7/6 ಆಗುತ್ತೆ. ಆ್ಯಂಡ್ ಇಲ್ಲಿ ಗೊತ್ತಿದೆ ನಮಗೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂತಂದರೆ ಬಿ ವ್ಯಾಲ್ಯೂ ಬಂದ್ಬಿಟ್ಟು -7, ಎ ವ್ಯಾಲ್ಯೂ ಬಂದು 6
ಆ್ಯಂಡ್ ಸಿ ವ್ಯಾಲ್ಯೂ ಬಂದ್ಬಿಟ್ಟು -3. ಓಕೆ, ಇಸ್ ಈಕ್ವಲ್ ಟು, ಇವಾಗ -b/aಗೆ ಚೆಕ್ ಮಾಡೋಣ. ಇದಕ್ಕೆ ಬಿ ಅಂತಂದರೆ -7 ಇದೆ, ಇಲ್ಲಿ ಆಲ್ರೆಡಿ ಮೈನಸ್ ಇದೆ. -7/6 ಇದೇನಾಗುತ್ತೆ +7/6. ದೀಸ್ ಆರ್ ಈಕ್ವಲ್. ಓಕೆ, ಇವಾಗ ಪ್ರಾಡಕ್ಟ್ ಆಫ್ ಝೀರೋಸ್ದು ಫಾರ್ಮುಲಾ ಆಲ್ಫಾ ಇಂಟು ಬೀಟಾ, ಆರ್ ಇಟ್ ಮೇ ಬಿ ಈಕ್ವಲ್ ಟು c/a. ಆಲ್ಫಾ ಇಲ್ಲಿ -1/3 ಇಂಟು ಬೀಟಾ 3/2. 3 ಕ್ಯಾನ್ಸಲ್, ಮಿಕ್ಕಿದ್ದು -1/2. ಓಕೆ, c/2ಗೆ ಚೆಕ್ ಮಾಡೋಣ. c -3, a 6, 3 1s are 3, 3 2s are, so -1/2. These are equal. That's it. ಕ್ವೆಶನ್ ನಂಬರ್ 27. ಒಂದು ಸ್ಕೂಲ್ ಇರುತ್ತಂತೆ, ಅದರಲ್ಲಿ 10th ಪಾಸ್ ಆದವರಿಗೆ 1500 ಕೊಡ್ತೀವಿ ಅಂತ ಹೇಳಿದ್ರಂತೆ. ಬಟ್ ರಿಸಲ್ಟ್ ಬಂದಾದಮೇಲೆ ಎಷ್ಟು ಸ್ಟೂಡೆಂಟ್ಸ್ ಅಂತ ಗೊತ್ತಿಲ್ಲ, ಬಟ್ ರಿಸಲ್ಟ್ ಬಂದಾದಮೇಲೆ ಅದಕ್ಕಿಂತ 5 ಜಾಸ್ತಿ ಮಕ್ಕಳದು ರಿಸಲ್ಟು A+ ಗ್ರೇಡ್ ಬಂತು. ಆವಾಗ ಒಬ್ಬೊಬ್ರಿಗೆ ಸಿಗಬೇಕಿದ್ದಿದ್ದು ದುಡ್ಡು ಅದರಲ್ಲಿ 25 ರೆಡ್ಯೂಸ್ ಆಯಿತು. ಸೊ ಇದನ್ನೆಲ್ಲ ನಾವು ಈಕ್ವೇಷನ್ ಫಾರ್ಮ್ಯಾಟಿಗೆ ತೊಗೊಂಡು ಬರೋಣ. ಓಕೆ, ಟೋಟಲ್ ಅಮೌಂಟ್ ಬಂದು 1500. ನೆಕ್ಸ್ಟ್, ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ A+. ಎಕ್ಸ್ಪೆಕ್ಟೆಡ್ ಎಷ್ಟಿತ್ತು ಅಂತಂದರೆ ನಮಗೆ ಗೊತ್ತಿಲ್ಲ, ಸೊ ಲೆಟ್ ಅಸ್ ಅಸ್ಯೂಮ್ X. ಬಟ್ ರಿಸಲ್ಟ್ ಬಂದಮೇಲೆ ಅದಕ್ಕಿಂತ 5 ಮಕ್ಕಳು ಜಾಸ್ತಿ ಆದರು A+ ಗ್ರೇಡಿಗೆ. ಸೊ ಆಫ್ಟರ್ ರಿಸಲ್ಟ್ X + 5. ಇವಾಗ ಈಕ್ವೇಷನ್ ಫಸ್ಟು ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸಿಗೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತೈತೆ ಅಂದರೆ 1500/X. ಆಫ್ಟರ್ ರಿಸಲ್ಟ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಯಿತು ಮನಿ ಅಂತಂದರೆ 1500/X + 5. ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2. ಕ್ವೆಶನಲ್ಲಿ ಹೇಳಿದ್ದಾರೆ ಇಟ್ ವಾಸ್ ರೆಡ್ಯೂಸ್ಡ್ ಬೈ 25. ಸೊ ಇದು ಎರಡರದ್ದು ಡಿಫ್ರೆನ್ಸ್ ಬಂದು 25. ನಾವು ಇದನ್ನ ಈಕ್ವೇಷನ್ ಹೆಂಗೆ ಬರಿಬೇಕಂತಂದರೆ -1500x + 5, ಇದ್ರದ್ದು ಡಿಫ್ರೆನ್ಸ್ ಬಂದು 25. ಇದನ್ನ ಸಿಂಪ್ಲಿಫೈ ಮಾಡೋಣ. ಓಕೆ, ಸಿಂಪ್ಲಿಫೈ ಮಾಡಿದಾಗ 1500 ಇಂಟು x + 5 -1500 ಇಂಟು x ಡಿವೈಡೆಡ್ ಬೈ ಇದೆರಡ್ರದ್ದು LCM x ಇಂಟು x + 5 is equal to 25. So 1500x plus 1500 into 7500 minus 1500x. Okay, plus 1500 minus ಇದು 7500. ಓಕೆ, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು. x ಇಂಟು x + 5 is equal to 25. ಓಕೆ, 7500 is equal to ಇದೀಚೆ ಹೋಯಿತು 25 ಇಂಟು ಇದು ಹಿಂಗೆ. ಓಕೆ, x² + 5x. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ 7500 is equal to 25x² plus 25 into 5s 125x ಆಗುತ್ತೆ. 25x² plus 125x minus 7500 is equal to 0. ಇದರಲ್ಲಿ ಕಾಮನ್ 25 ತೆಗೆಯೋಣ ಅಥವಾ ಡಿವೈಡೆಡ್ ಬೈ 25. x² plus 5x minus 300 is equal to 0.
ನೆಕ್ಸ್ಟ್ ಮತ್ತೆ ಫ್ಯಾಕ್ಟ್ರೈಸೇಷನ್ ಮಾಡೋಣ 300ಗೆ. 300 ಯಾವ ಟೇಬಲಲ್ಲಿ ಅಂತಂದರೆ 20 15 300. ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಸೊ ಬಿಗರ್ ನಂಬರಿಗೆ ಪ್ಲಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 15x ಮೈನಸ್ 300 ಇಸ್ ಈಕ್ವಲ್ ಟು 0. ಸೊ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಎಕ್ಸ್ ವ್ಯಾಲ್ಯೂ x minus 15 is equal to 0 and x plus 20 is equal to 0. X value plus 15 and x value minus 20. ಇಲ್ಲಿ ಪಾಸಿಟಿವ್ ಸೈಡ್ ತಗೊಳ್ಳೋಣ. ಸೊ ಎಕ್ಸ್ ವ್ಯಾಲ್ಯೂ ಬಂದು ಅಂದರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದು 15 ಇದ್ದರು. ಅದ್ರ ಜೊತೆಗೆ ರಿಸಲ್ಟ್ ಬಂದ ಮೇಲೆ ಎಷ್ಟು ಜನ ಆ್ಯಡ್ ಆದರೂ ಎಕ್ಸ್ ಪ್ಲಸ್ 5 ಅಲ್ಲ. ಸೊ 15 ಪ್ಲಸ್ 5 ಅಂದರೆ ರಿಸಲ್ಟ್ ಬಂದಮೇಲೆ 20 ಮೆಂಬರ್ಸ್ ಎಕ್ಸ್ಟ್ರಾ ಆದರು. ಸೊ 20 ಈಸ್ ದ ಆನ್ಸರ್. ಈ ಕ್ವೆಶನ್ ನೋಡೋಣ. ಸಮ್ ಆಫ್ ಟೂ ಫ್ರೆಂಡ್ಸ್ ಇಸ್ 20 years. 4 years ago their product was 48. So determine their present age. Okay. ಫಸ್ಟ್ ಫ್ರೆಂಡ್ ತಗೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಫ್ರೆಂಡ್. ಫಸ್ಟ್ ಫ್ರೆಂಡ್ ಆ್ಯಂಡ್ ಸೆಕೆಂಡ್ ಫ್ರೆಂಡ್. ಫಸ್ಟ್ ಫ್ರೆಂಡ್ದು ಏಜು ನಮಗೆ ಗೊತ್ತಿಲ್ಲ, ಸೊ ಎಕ್ಸ್ ಅಂತ ಅಸ್ಯೂಮ್ ಮಾಡೋಣ. ಸೊ ದ ಸಮ್ ಆಫ್ ದ ಏಜಸ್ ಆಫ್ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಈಸ್ 20. ಸೊ ಎರಡನೇ ಫ್ರೆಂಡ್ ಏನಾಗುತ್ತೆ ಅಂತಂದರೆ 20 ಮೈನಸ್ ಎಕ್ಸ್. ಆಯಿತಾ, ಈ ಥರ ಫಾರ್ಮ್ಯಾಟಲ್ಲಿ ತಗೊಳ್ಳೋಣ. ಈ ಏಜಿಗೆ 4 ವರ್ಷದ ಹಿಂದೆ ಅಂತ ತಗೊಳ್ಳೋಣ. 4 ವರ್ಷದ ಹಿಂದೆ ಅಂದರೆ -4. ಸೊ ಫಸ್ಟ್ ಫ್ರೆಂಡ್ದು ಎಕ್ಸ್ -4 ಆಯಿತು. ಆ್ಯಂಡ್ ಸೆಕೆಂಡ್ ಫ್ರೆಂಡ್ದು 20 ಮೈನಸ್ ಎಕ್ಸ್ -4. ಸೊ 16 ಮೈನಸ್ ಎಕ್ಸ್ ಆಯಿತು 4 years ago. ಆ್ಯಂಡ್ ದೇರ್ ಪ್ರಾಡಕ್ಟ್ ಆಫ್ ದ ಏಜಸ್ ಇನ್ 4 years ago. ಆಯಿತಾ, ಎಕ್ಸ್ -4 ಇಂಟು 16 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 48. ಇದನ್ನ ಸಿಂಪ್ಲಿಫೈ ಮಾಡೋಣ ಇವಾಗ. ಓಕೆ, ಈ 48ನ ಈ ಕಡೆ ತೊಗೊಬರೋಣ. ಪ್ಲಸ್ ಇದ್ದಿದ್ದು -48 ಇಸ್ ಈಕ್ವಲ್ ಟು 0. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 112 ಇಸ್ ಈಕ್ವಲ್ ಟು 0. ಮೈನಸ್ನ ಕಾಮನ್ ತೆಗಿಬೋದು. ಮೈನಸ್ ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 112 ಇಸ್ ಈಕ್ವಲ್ ಟು 0. ಸೊ ಇವಾಗ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂತು. ಇವಾಗ ಡಿಸ್ಕ್ರಿಮಿನೆಂಟ್ ಇಂದ ಫೈಂಡ್ ಔಟ್ ಮಾಡೋಣ. ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಇದೆಯಲ್ಲ, ಬಿ ಸ್ಕ್ವೇರ್ ಮೈನಸ್ 4ac. ಇಲ್ಲಿ ಬಿ ವ್ಯಾಲ್ಯೂ -20, ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 112. ಓಕೆ, ಸೊ ಬಿ ಸ್ಕ್ವೇರ್ ಅಂತಂದರೆ -20 ದ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು ಸಿ ಅಂದರೆ 112. 20 ಸ್ಕ್ವೇರ್ ಮೈನಸ್ ಇದ್ದರೆ ಇಲ್ಲಿ ಸ್ಕ್ವೇರ್ ಹಾಕಿದಾಗ ಅದು ಪ್ಲಸ್ ಆಗುತ್ತೆ. ಸೊ 400 ಮೈನಸ್ 112 ಇಂಟು 4, ಸೊ 448. ಸೊ ನಾವು ಸಿಂಪ್ಲಿಫೈ ಮಾಡಿದಾಗ -48 ಬರುತ್ತೆ. -48 ಬಂದರೆ ಏನಾಗುತ್ತೆ, ಬಿ ಸ್ಕ್ವೇರ್ ಮೈನಸ್ 4ac ಇದು 0ಗಿಂತ ಚಿಕ್ಕದಿದೆ. ಸೊ there is no real roots, so the situation is not possible. No real root and situation is not possible. Okay, ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬಂತು. ಆಮೇಲೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಹಾಕಿದ್ದೀವಿ, ಬಿ ಸ್ಕ್ವೇರ್ ಮೈನಸ್ 4ac ಆ್ಯಂಡ್ ಎ ಬಿ ಸಿದು ವ್ಯಾಲ್ಯೂ ತೊಗೊಂಡಿದ್ದೀವಿ. ನೆಕ್ಸ್ಟ್ ಡಿಸ್ಕ್ರಿಮಿನೆಂಟಿಗೆ ಎ ಬಿ ಸಿನ ಬರೆದಿದ್ದೀವಿ. ಸೊ ಇದೆಲ್ಲ ಸಿಂಪ್ಲಿಫಿಕೇಷನ್ ಆದಾಗ -48 ಬರುತ್ತೆ, ವಿಚ್ ಇಸ್ ಲೆಸ್ ದೆನ್ 0.
ಸೊ ಈ ಡಿಸ್ಕ್ರಿಮಿನೆಂಟ್ ಲೆಸ್ ದೆನ್ 0 ಇದೆ, ಸೊ ಇಟ್ ಹ್ಯಾಸ್ ನೋ ರಿಯಲ್ ರೂಟ್ಸ್ ಆ್ಯಂಡ್ ದ ಸಿಚುವೇಶನ್ ಈಸ್ ನಾಟ್ ಪಾಸಿಬಲ್. ಓಕೆ, ಕ್ವೆಶನ್ ನಂಬರ್ 28. ಟ್ರಯಾಂಗಲ್ ಎ ಬಿ ಸಿ ತಗೊಂಡಿದ್ದಾರೆ. ಓಕೆ, ಎ ಬಿ ಸಿ, ಅದರಲ್ಲಿ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ. ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ. ಸೊ ಎ ಮತ್ತು ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್, ಡಿ ಮತ್ತು ಬಿದು 12 ಸೆಂಟಿಮೀಟರ್, ಎ ಮತ್ತು ಇ ವ್ಯಾಲ್ಯೂ 6 ಸೆಂಟಿಮೀಟರ್. ಇ ಮತ್ತು ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ರೇಷಿಯೋ ಕೇಳಿದ್ದಾನೆ ಡಿ ಇ ಬಿ ಸಿ. ಡಿ ಇ ಇಸ್ ಟು ಬಿ ಸಿ. ಡಿ ಇ ಯಾವುದು? ಇದು ಇಷ್ಟು ಇದು. ಓಕೆ, ಕ್ವೆಶನ್ ನಂಬರ್ 28ಗೆ ಆನ್ಸರು ಟ್ರಯಾಂಗಲ್ ಎ ಬಿ ಸಿ ಇದೆ, ಅದರಲ್ಲಿ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ. ಸೊ ಬಿ ಪಿ ಟಿ ಥಿಯರಮ್ ಪ್ರಕಾರ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಎ ಡಿ ವ್ಯಾಲ್ಯೂ 8 ಆ್ಯಂಡ್ ಡಿ ಬಿ ವ್ಯಾಲ್ಯೂ 12 ಈಸ್ ಈಕ್ವಲ್ ಟು ಎ ಇದು ವ್ಯಾಲ್ಯೂ 6, ಇ ಸಿದು ಎಕ್ಸ್. ಈಗ ಎಕ್ಸ್ನ ಫೈಂಡ್ ಔಟ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ 8x ಈಸ್ ಈಕ್ವಲ್ ಟು 12 6 72, x ಈಸ್ ಈಕ್ವಲ್ ಟು 9. ಸೊ ದ ವ್ಯಾಲ್ಯೂ ಈಸ್ 9 ಸೆಂಟಿಮೀಟರ್. ಇವಾಗ ಒಂದ್ಸಲ ಬಿ ಪಿ ಟಿಗೆ ಇದು ಅಪ್ಲೈ ಆಗ್ತಿದೆ ಅಂತ ಚೆಕ್ ಮಾಡೋಣ. ಎ ಡಿ ವ್ಯಾಲ್ಯೂ 8 ಬೈ ಡಿ ಬಿದು 12 is equal to AE 6 centimeter by 9. 4 2s are 8, 4 3s are 12, 3 2s are 6 and 3 3s are, so 2 by 3 2 by 3. So the rule is applying here. Okay, since AD by DB is equal to AE by EC, by BPT theorem we know that DE is parallel to BC. AD by DB is equal to AE by EC. So DE is parallel to BC. ಇನ್ನೇನೆಲ್ಲ ಕಾಮನ್ ಇದೆ ನೋಡೋಣ. ಟ್ರಯಾಂಗಲ್ ADE, angle ADE is equal to angle B because of corresponding angles. Corresponding angle in triangle ADE and triangle ABC we have angle A in common, so it's a common angle. Okay, so in triangle ADE is parallel to triangle ABC. So AD by AB is equal to DE by BC. Okay, and AB do 20 is equal to DE by BC. 2 10s are 2 4s are 2s are 5s are. DE by BC is equal to 2 by 5. The ratio of DE is to BC is equal to 2 is to 5. That's it. Question number 29 theorem text book ಅಲ್ಲೇ ಇದೆ, ಅಲ್ಲೇ ನೋಡ್ಕೊಳ್ಳಿ. ನೆಕ್ಸ್ಟ್ 30th ಕ್ವೆಶನ್. ಇದನ್ನೆಲ್ಲ ಸಿಂಪ್ಲಿಫೈಡ್ ವರ್ಷನಲ್ಲಿ ಬರ್ಕೊಳ್ಳೋಣ. ಕೆಳಗಡೆ ಎಲ್ ಸಿ ಎಮ್ ತೊಗೊಳ್ಳೋಣ ಆ್ಯಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ 1 ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಕಾಸ್ ಸ್ಕ್ವೇರ್ ಎ ಇದು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಇದೆ, ಸೊ ಎ ಸ್ಕ್ವೇರ್ 1 ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ 2ab ಅಂದರೆ 2 ಸೈನ್
ಎ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ನಮಗೆ ಫಾರ್ಮುಲಾ ಗೊತ್ತು, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂತಂದರೆ ಅದ್ರದ್ದು ವ್ಯಾಲ್ಯೂ 1 ಆಗುತ್ತೆ. ಸೊ ಇದೆರಡರದ್ದು ವ್ಯಾಲ್ಯೂ 1 ಅಂತ ಬರೆಯೋಣ. ನೆಕ್ಸ್ಟ್ ಇಲ್ಲಿ 1 ಬಾಕಿ ಇದೆ, ಪ್ಲಸ್ 2 ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಓಕೆ, 1 ಪ್ಲಸ್ 1 2, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2ನ ಕಾಮನ್ ತೆಗೆಯೋಣ. 2 ಕಾಮನ್ ತೆಗೆದಾಗ 1 ಪ್ಲಸ್ ಸೈನ್ ಎ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ವಿತ್ 1 ಪ್ಲಸ್ ಸೈನ್ ಎ. ಸೊ ಇವಾಗ ಉಳಿದಿದ್ದು 2 ಬೈ ಕಾಸ್ ಎ. ಇದನ್ನ ಸ್ಪ್ಲಿಟ್ ಮಾಡಿ ಹಂಗಂತ ಬರ್ಬೋದು, 2 ಇಂಟು 1 ಬೈ ಕಾಸ್ ಎ. ರೆಸಿಪ್ರೋಕಲ್ ಆಫ್ 1 ಬೈ ಕಾಸ್ ಅಂತಂದರೆ ಸೀಕ್. ಸೊ ಈ ಟರ್ಮ್ನ ಸೀಕ್ ಅಂತ ಕನ್ಸಿಡರ್ ಮಾಡಿದ್ರೆ 2 ಸೀಕ್ ಎ.